ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೀನಿ, ಮೀಡಿಯಾದವ್ರಿಗೆಲ್ಲ ಎಲ್ಲ. ನಾನು ಸ್ವಲ್ಪ ಮೂವೀಸ್ ಆದಮೇಲೆ ಗ್ಯಾಪ್ ಆಗಿತ್ತು, ಅಂದರೆ ವರ್ಕಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಳ್ಳೆ ಪಾತ್ರ ಸಿಗಲಿ, ಯಾವುದಾದ್ರೂ ಒಳ್ಳೆ ಮೂವಿ ಸಿಗಲಿ ಅಂತ. ಹೀಗೆ ಇರುವಾಗ ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರಿಂದ ಕಾಲ್ ಬಂತು, ಹೋದೆ ಆಡಿಷನ್ಗೆ ಅಂತ. ಹೋಗೋ ದಿನ, ಇದೊಂದು ಚಿಕ್ಕ ಕತೆ ಹೇಳ್ತೀನಿ, ಚೆನ್ನಾಗಿದೆ, ಮಜಾ ಆಗಿದೆ. ನೀವೆಲ್ಲ ತುಂಬ ಸೈಲೆಂಟಾಗಿ ಸೊಪ್ಪು ಕೂತಿದ್ದೀರಾ, ಸ್ವಲ್ಪ ಈ ಕತೆ ಕೇಳಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಹಾಗಾಗಿ ಹೋದೆ ಆಡಿಷನ್. ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ, ಹತ್ತಿರ ಇದೆ, ಒಂದು 8 ಕಿಲೋಮೀಟರ್ಸ್ ಏನೋ ನನ್ನ ಮನೆಯಿಂದ ಆಫೀಸ್ ಇರೋದು. ಸುತ್ತಾ ಇದ್ದಾನೆ ಆಟೋದವನು, ನನ್ನನ್ನು ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲ, ನನ್ನ ಲೊಕೇಶನ್ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದೇವು ಅವ್ರಿಗೆ ಕಾಲ್ ಮಾಡಿದೆ, ಸರ್ ನಾನು ಆಫೀಸ್ ಹತ್ರ ಸುತ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಸ್ವಲ್ಪ ಸ್ವಲ್ಪ ಹೇಳಿದೆ, ಏನು ಸರ್ ಹಂಗೆ ಸರ್ ಹಿಂಗೆ ಸರ್, ನೀವು ಗೊತ್ತಾಗ್ತಾ ಇಲ್ಲ ಸರ್, ಏನು ಸರ್ ನೀವು ಕಾಲೇಜ್ ಪಿಕ್ ಮಾಡ್ತಾ ಇಲ್ಲ ಅಂತ. ದೇವು ಸರು ಬ್ಲಾಸ್ಟ್ ಆಗಿಬಿಟ್ರು. ಹೋದೆ, ನೋಡಿದ್ರು, ಹಾಂ ಓಕೆ ಅಮ್ಮ, ಎಷ್ಟು ಮೂವಿ ಮಾಡಿದ್ಯಾ? ಹಾಂ ಸರ್ ಒಂದು 15 ಮೂವಿ ಮಾಡಿದ್ದೀನಿ, ರಿಲೀಸ್ ಆಗಿದೆ ಸರ್, ಸೀರಿಯಲ್ ಎಲ್ಲ ಮಾಡಿದ್ದೀನಿ. ಓ ಹೌದಾ, ಓಕೆ, ಹಾಂ ಸರಿಮ್ಮ ನಾವು ಹೇಳಿ ಕಳಿಸ್ತೀವಿ ಅಂದರು. ನಾನು ಬಂದೆ. ಕಾಲ್ ಆಯಿತು ನವೀನ್ ಸರ್ಗೆ, ಸರ್ ಅವ್ರಿಗೆ ಬೇಡ ಸರ್, ಅವ್ರಿಗೆ ಭಾರಿ ಬೈದ್ವಿ ಸರ್, ಅವ್ರಿಗೆ ಜೋರ್ ಸರ್, ಹಂಗೆ ಹಿಂಗೆ. ಹೌದಾ, ಹಂಗಲ್ಲ, ಇಲ್ಲಲ್ಲಪ್ಪ ನನ್ನ ಹತ್ರ ಚೆನ್ನಾಗೇ ಮಾತಾಡೋದು ಫೋನಲ್ಲಿ. ಓಕೆ, ಅದಾದಮೇಲೆ ಮತ್ತೆ ಓಕೆ ಏನೋ ಆಯಿತು ಬಿಡಪ್ಪ, ಮೂವಿ ಆಗಲ್ಲ ಇದು ನನಗೆ ಅಂತ ಹೇಳಿ ಸುಮ್ಮನಾದೆ. ಅದಾದಮೇಲೆ ಮತ್ತೆ ನಮ್ಮ ನವೀನ್ ಸರ್ ಅವರು ಕಾಲ್ ಮಾಡಿದ್ರು, ಇಲ್ಲಮ್ಮ ಬಾ ನಾವು ಒಂದ್ಸಲ ಮಾತಾಡೋಣ, ನಾನೆಲ್ಲ ಡಿಸ್ಕಷನ್ ಮಾಡ್ತೀನಿ, ಆಫೀಸ್ಗೆ ಬಾ ಅಂತ. ಸರಿ, 2ನೇ ಟೈಮ್ ಏನು ಪ್ರಾಬ್ಲಮ್ ಆಗಲಿಲ್ಲ, ಫಸ್ಟ್ ಟೈಮ್ ಗೊತ್ತಿತ್ತಲ್ಲ ಲೊಕೇಶನ್, ಹಾಗಾಗಿ ಹೋದೆ, ಮಾತಾಡಿದೆ. ನಮ್ಮ ನವೀನ್ ಸರ್ ನೋಡಿದಾಗ, ಯಪ್ಪ ತುಂಬ ಸ್ಟ್ರಿಕ್ಟ್ ಅಪ್ಪ ಇವರು, ಹೆಂಗಪ್ಪ ಮಾತಾಡೋದು ಇವ್ರ ಹತ್ರ ಅನಿಸ್ತು. ಬಟ್ ಯಪ್ಪ ಎಷ್ಟು ಸ್ವೀಟ್ ಅಂದರೆ ನಮ್ಮ ನವೀನ್ ಸರು, ಅವ್ರ ಪ್ರೊಡ್ಯೂಸರ್ ಥರ ಆಗಲಿ, ಡೈರೆಕ್ಟರ್ ಥರ ಆಗಲಿ, ನನಗೆ ಈಗ ನಾನೊಂದು ಇಲ್ಲ ಅಂದ್ರೆ ಒಂದು 15 ಸಿನಿಮಾ ಮಾಡಿದ್ದೀನಿ, ಆಲ್ಮೋಸ್ಟ್ ಡೈರೆಕ್ಟರ್ ನೋಡಿದ್ದೀನಿ. ಒಬ್ಬರು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಗ, ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ, ಎಲ್ಲ ಥರ ನೀವು ನೋಡಿರ್ತೀರಾ. ಬಟ್ ನಮ್ಮ ನವೀನ್ ಸರ್ ಥರ ನಾನು ಯಾವ ಡೈರೆಕ್ಟರು ನೋಡಿಲ್ಲ. ಎಷ್ಟೊಂದು ಮಗು ಥರ ಅವ್ರ ಮನೆ ಹೆಣ್ಮಕ್ಳು ಥರ ನಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದೀನಿ. ಸಿನಿಮಾಗೆ ತೊಂದರೆ ಅಲ್ಲ, ಲೈಕ್ ಶೂಟಿಂಗ್ ಮಾಡುವಾಗಂತೂ ದೇವು ಸರ್ಗಾಗಿರ್ಬೋದು, ಟೀಮ್ ಆಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಅಂದರೆ ಸ್ವಲ್ಪ ತುಂಟಾಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.